ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಾವು ಕುಶಾಲನಗರಕ್ಕೆ ಬಂದಿದ್ದೀವಿ. ಒಂದು ಮಧ್ಯಾಹ್ನ 12:45 1 ಗಂಟೆಗೆ ಬಿಟ್ಟವರು ಗುರು. ಕೊಟ್ಟಿರೋದೇ 3 ಸ್ಟಾಪ್, ಅದು ಭಾಳ ಹೊತ್ತೇನಲ್ಲ, ಜಸ್ಟ್ ಹೈಡ್ರೇಟ್ ಆಗೋಕ್ಕಷ್ಟೇ. 10 ಮಿನಿಟ್ಸೂ ಕೂಡ ಇಲ್ಲ. ಸೊ ಈಗ ಟೈಮ್ ಬಂದುಬಿಟ್ಟು 4:38 ಆಗಿದೆ. ಸೊ ಈಗ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ಲಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಅದು 6 o'clock ಕ್ಲೋಸು, ಮ್ಯಾಪ್ಸಲ್ಲಿ ತೋರಿಸಿರೋ ಪ್ರಕಾರ. ಸೊ ನಾನು ಅದು ಯಾವಾಗೋ ಸಣ್ಣನಿದ್ದಾಗ 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಬಂದಿದ್ದು ನೆನಪುಗುರು. ಅದು ಬಿಟ್ಟರೆ ಮತ್ತೆ ಇವಾಗೆ ಬರ್ತಿರೋದು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ, ವರ್ಷಗಳೇ ಆಗಿಬಿಟ್ವು. ಇವಾಗ ಬರ್ತಿದ್ದೀನಿ ಗುರು. ಇನ್ನು 6.8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ಸೊ ಇಲ್ಲಿಂದ ನೆಕ್ಸ್ಟು ಮಡಿಕೇರಿಗೆ ಹೋಗಬೇಕು. ಸೊ ಸೆಂಟ್ರಲ್ಲಿ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಮ್ ಇದೆ. ಇನ್ ಕೇಸ್ ಓಪನ್ ಇತ್ತು ಅಂದರೆ ಅಲ್ಲಿಗೆ ಹೋಗ್ತೀವಿ. ಓಪನ್ ಇಲ್ಲ ಅಂದರೆ ಡೈರೆಕ್ಟ್ ಮಡಿಕೇರಿ ಗುರು. ಸೊ ಇವತ್ತು ಮಡಿಕೇರಿಲಿ ನಮ್ಮ ಠಿಕಾಣ ಅಂದರೆ ಸ್ಟೇ, ಮಡಿಕೇರಿಲಿ ಉಳ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಟೆಂಟ್ ಕೂಡ ಎತ್ಕೊಂಡ್ಬಂದಿದ್ದೀವಿ. ಬನ್ನಿ ಹೋಗೋಣ. ಇನ್ನು 6.4 ಕಿಲೋಮೀಟರ್ಸ್ ಇದೆ, ಹೋಗೋಣಂತೆ ಪಟ. ಓಹೋ, ಒನ್ ವೇನ ಹೆಂಗುರು, ಎಲ್ಲ ಆ ಕಡೆಯಿಂದನೇ ಬರ್ತವೆ. ಇನ್ನೊಂದು 500 ಮೀಟರ್ಸ್ ಇದೆ ಗುರು ಗೋಲ್ಡನ್ ಟೆಂಪಲ್ಲು. ಇಲ್ಲ ಅಲ್ಲೇ ಏನೇನೋ ಕಟ್ಟಿದ್ದಾರೆ ನೋಡಿ, ಅದೇನೋ ಅಂತ ಗೊತ್ತಿಲ್ಲ, ತಿಳ್ಕೊಬೇಕು. ಸೊ ರೈಟ್ ಸೈಡಿಗೆ ಕಾಣ್ತಿದೆ ಅಲ್ಲ, ಅದೇ. ಆಹಾ, ಆವೇಶಂ ಯಾ ಬ್ರೋ, ರೈಟ್ ಸೈಡ್ ಕಾಣ್ತಿದೆ ಅಲ್ಲ. ಸೊ ಇದೆ ಟೆಂಪಲ್ಲು. ಪಾರ್ಕಿಂಗ್ ಇದೆ, ಬರ್ರಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಬರೋಣ. ಓಕೆ, ಇವೆಲ್ಲ ಇವರಿಗೆ ಉಳ್ಕೊಳಕ್ಕೆ, ಬಟ್ ಅಲ್ಲಿ ಟೂರಿಸ್ಟಿಗೆ ಎಂಟ್ರಿ ಇಲ್ಲ. ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಆಗ್ತೈತೆ ಗುರು ಇವ್ರನ್ನೆಲ್ಲ ನೋಡ್ತಿದ್ರೆ. ಟೆಂಪಲ್ ಕಾ ಪಾರ್ಕಿಂಗ್ ಕಿದ್ದಾರೆ ಬಾಯ್, ಪಾರ್ಕಿಂಗ್ ಎಂಟ್ರಿ. ಓಕೆ, ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಬೇಕು ಗಾಡಿನ. ಪಾರ್ಕಿಂಗ್ ಎಲ್ಲ ಐತ ಜಾಗ? ಇಲ್ಲಿಂದ ಇಲ್ಲೇ ಐತಾ ಎಂಟ್ರಿ? ಹೇಳಿದ್ರಾ? ಇಲ್ಲೇ ಎಲ್ಲಾದ್ರೂ ಹಾಕ್ಬೇಕು ಗುರು ಗಾಡಿ. ಲಾಸ್ಟಿಗೆ ಹಾಕೋಣ ಬರ್ರಿ. ಓಕೆ, ಬುದ್ಧ ಕೆಫೆ ಎಲ್ಲ ಐತೆ. ಅಯ್ಯಪ್ಪ, ಕಂಟಿನ್ಯೂ ಒಂದು 300 ಕಿಲೋಮೀಟರ್ಸ್ ಎಲ್ಲೆಲ್ಲೂ ಸ್ಟಾಪ್ ಇಲ್ಲ ಪ್ರಾಪರಾಗಿ, ಹಂಗೆ ಬಂದಿದ್ದೀವಿ. ಚಲಂಗೆ ಒಳಗೋಗಿ ಬರೋಣ ಬನ್ನಿ. ಸೊ ಗೋಲ್ಡನ್ ಟೆಂಪಲ್ ಒಳಗಡೆ ಇದ್ದೀವಿ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ವಂತಿಲ್ಲಿ, ಸೊ ಅದಕ್ಕೆ ಕೂತಿದ್ದೀವಿ ಗುರು. ಮೇಲೆಲ್ಲ ಹೆಂಗಿದೆ ನೋಡ್ರಿ, ರೆಪ್ಲಿಕಾ ಇದೆ ನಿಮಗೆ. ಇದು ಪಾಲ್ಯೂಲ್ ಮಾನೆಸ್ಟ್ರಿ ರೆಪ್ಲಿಕಾ. ಪಾಲ್ಯೂಲ್ ಅಂತ ಒಂದು ಮಾನೆಸ್ಟ್ರಿ ಇದೆ, ಅದ್ರ ರೆಪ್ಲಿಕಾ ಇದು.
ಹೆಂಗಿದೆ ನೋಡಿದು, ಸಖತ್ತಾಗಿದೆ ಗುರು. ಸೊ ಇದಿನ್ನೂ ರಿಯಾಲಿಟಿಲಿ ನೋಡಿದಾಗ ಹೆಂಗಿರುತ್ತೆ ಹೇಳ್ರಿ, ಇದು ಜಸ್ಟ್ ರೆಪ್ಲಿಕಾ ಅಷ್ಟೇ. ಪಾಲಿಯೂಲ್ ಅನ್ನೋ ಒಂದು ಮಾನೆಸ್ಟ್ರಿದು. ಇದು ರಿಯಲಾಗಿ ನೋಡಿದರೆ ಹೆಂಗೆ ಕಾಣುತ್ತೆ. ಹಾಂ, ಓ ಮೈ ಗಾಡಲ್ಲಿ ಹೆಲ್ಮೆಟು ಸರ್ ಸಖತ್ತಾಗಿದೆ ಗುರು. ಅದೇ ಥರ ಮಾನೆಸ್ಟ್ರಿ ಇದೆ, ಒಳಗಡೆ ಹೋಗಬೇಕು. ಬಟ್ ಶೂ ಹಾಕಿದ್ದೀನಿ ನಾನು. ಆಮೇಲೆ ಅಲ್ಲೊಂದಿದೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಸಂಜೆ ಒಳ್ಳೆ ಗೋಲ್ಡನ್ ಅವರ್ಸಿಗೆ ಬಂದಿದ್ದೀವಿ ಗುರು. ಹಾಂ, ಅಲ್ಟಿಮೇಟ್ ಆಗಿದೆ. ಸೊ ಇದು ಎಂಟ್ರಿ. ಸೊ ಎಕ್ಸಿಟ್ಟು ಇಲ್ಲಿಂದಾನೆ. ಜಸ್ಟ್ ಹಿಂಗೋಗಿ ಒಂದು 3 ಮಾನೆಸ್ಟ್ರಿ ಥರ ಇದ್ದಾವೆ, ಅದನ್ನು ನೋಡ್ಕೊಂಡು ನೀವು ಹೊರಗಡೆ ಬರಬೇಕು. ಇಲ್ಲಿಂದ ಹಿಂಗೆ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅಂಗಡಿಗಳಿದಾವೆ ನಿಮಗೆ. ಆ್ಯಕ್ಚುಲಿ ವೀಡಿಯೋಗ್ರಫಿ ತೆಗಿಯಂಗಿಲ್ಲ ಅಂತ ಇಲ್ಲ ಹಾಕೋರೋಗ್ರು, ಆದರೂ ತೆಗಿತಿದ್ದೀನಿ. ಸೊ ಇಲ್ಲೆಲ್ಲ ಅಂಗಡಿಗಳಿದಾವೆ, ನೀವೇನಾದರೂ ತಗೋಬೋದು. ಆ್ಯಂಡ್ ಅದು ಮೇನ್ ಎಂಟ್ರಿ, ಅದೇ ಎಕ್ಸಿಟ್. ಓಕೆ, ಇಲ್ಲಿಂದ ಈಗ ನಾವು ಹೊರಡೋಣ. ಸೊ ರಿವರ್ ರಾಕ್ ಕ್ಯಾಂಪಿಂಗ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣ, ನೋಡೋಣ. ಅವ್ರಿಗೆ ಒಂದು ಸರಿ ಕಾಲ್ ಮಾಡಿ ಕೇಳ್ತೀನಿ ಹೆಂಗೆ ಸ್ಲಾಟ್ಸ್ ಅವೈಲೇಬಲ್ ಇದೆಯಾ, ಹೆಂಗೆ ಏನು ಅಂತ. ಹೊರಡೋಣ ಅಂತ ಬನ್ನಿ. ಸೊ ಈಗ ಒಳಗಡೆ ಮಾನೆಸ್ಟ್ರಿ ಎಲ್ಲ ನೋಡ್ಕೊಂಬಂದು ಕಾಫಿ ಕುಡಿಯೋಣ ಅಂತ ಕೂತಿದ್ದೀವಿ. ಸೊ ಇಲ್ಲಿ ಪಾರ್ಕಿಂಗಲ್ಲಿ ಬುದ್ಧ ಕೆಫೆ ಅಂತ ಒಂದಿದೆ, ಅಲ್ಲೇ ಇರೋದು. ನಮ್ಮ ಗುರು ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾನೆ. ಸೊ ಕಾಫಿ ಸಖತ್ತಾಗಿದೆ ಗುರು, ಬಂದಾಗ ಟ್ರೈ ಮಾಡಿರಿ. ಜಸ್ಟ್ ಫಿಲ್ಟರ್ ಕಾಫಿ ತೊಗೊಂಡಿರೋದು ಅಷ್ಟೇ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಏನೋ ಚೆನ್ನಾಗಿತ್ತಲ್ಲ. ಹೇಳಿಲ್ಲ, ಸಕ್ಕರೆ ಕರೆಕ್ಟಾಗಿ ಹಾಕೋಬೇಕಲ್ಲೇ. ಯಾವ್ದ್ಯಾವ್ದು ಸಕ್ಕರೆ ಹಾಕೊಂಡ್ರೆ ಹಂಗೆ. ಮತ್ತೆ ನೋಡ್ರಿ ಗೋಲ್ಡನ್ ಅವರ್ಸ್ ಎಲ್ಲ ಹೆಂಗೆ ಕಾಣ್ತಿದೆ, ಸನ್ಸೆಟ್ ಆಗ್ತಿರೋದಕ್ಕೂ ಅದಕ್ಕೆ. ಆ್ಯಕ್ಚುಲಿ ಇದೆಲ್ಲ ಪಾರ್ಕಿಂಗ್. ನಿಮಗೆ ನಮ್ಮ ಪ್ಯಾಂತರು ಕಾಣುತ್ತಾ ಇಲ್ಲ, ಅಲ್ಲಿ ನಿಂತಿದೆ. ಹಿಂದೆನೂ ಪಾರ್ಕಿಂಗ್ ಇದೆ, ಇದರಿಂದ ನಮ್ಮ ಗಾಡಿ ಇಲ್ಲಿ ಸಂದಿಲಿ ನಿಂತಿದೆ ನೋಡ್ರಿ, ಬ್ಯಾಕ್ ಕಾಣ್ತೈತಲ್ಲ ಅದೇ. ಇಲ್ಲಿಂದ ಈಗ ಹೊರಡಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಏನಿಲ್ಲ, ಜಸ್ಟ್ ಕ್ಯಾಂಪಿಂಗ್ ಆಗೋದು. ಯಾಕಂದರೆ ಆಲ್ರೆಡಿ 6 ಗಂಟೆ. ಸೊ ಬೇಗ ಕತ್ಲಾಗಷ್ಟರಲ್ಲಿ ಹೋಗಿ ಸೆಟಲ್ ಆಗಿ ಸ್ವಲ್ಪ ಸೆಟ್ ಮಾಡ್ಕೊಂಡು ಮ್ಯಾಗಿ ತೊಗೊಂಬಂದಿದ್ದೀವಿ, ಮ್ಯಾಗಿ ಮಾಡ್ಕೋಬೇಕು. ಏನು ಚಾರ್ಜ್? ಹೆಂಗಿತ್ತ ಪ್ಲೇಸು? ನೆಮ್ಮದಿ ಒಳಗೊಂಥರ ಚೆನ್ನಾಗಿತ್ತಲ್ಲ ನಿಮ್ದು? ಆ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವುದು ಏನು ಅಲ್ಲಿ. ಆ ಥರ ಎಲ್ಲ ಒಂಥರ ಬುದ್ಧಂ ಶರಣಂ ಪಶ್ಯಾಮಿ ಸೇಮ್ ಫುಲ್ಲು ಫೀಲಿಂಗಲ್ಲಿದ್ದ. ರಿಲೀಫ್ ಆಗ್ತದೆ ಗುರು. ಸೊ ಈಗ ಗೋಲ್ಡನ್ ಟೆಂಪಲಿಂದ ಅಂದರೆ ಕುಶಾಲನಗರದಿಂದ ಹೊರಟಿದ್ದೀವಿ ಮಡಿಕೇರಿಗೆ. ನಾವೀಗ ಇಲ್ಲಿಂದ ಹೋಗೋ ಲೊಕೇಶನ್ ಬಂದುಬಿಟ್ಟು 37 ಕಿಲೋಮೀಟರ್ಸ್ ತೋರಿಸ್ತಿದೆ. ಬೇರೆ ಪ್ಲೇಸಸ್ ಅಂದರೆ ಒಂದು ಮೌಂಟೇನ್ ವ್ಯೂ ಕಾಫಿ ಪ್ಲ್ಯಾಂಟೇಷನ್ನು, ಆಮೇಲೆ ಗ್ಲಾಸ್ ಬ್ರಿಡ್ಜ್ ಅಂತ ಒಂದು ಹಾಕ್ಕೊಂಡಿದ್ದೆ ಕವರ್ ಮಾಡೋಣ ಅಂತ. ಬಟ್ ಆಗಲ್ಲ ಅಂತ ಅನ್ಸುತ್ತೆ, ಯಾಕಂದರೆ ಆಲ್ರೆಡಿ ಟೈಮು 6:15 ಆಗಿದೆ. ಸೊ ಹೋಗೋಷ್ಟರಲ್ಲಿ ಕತ್ಲಾಗುತ್ತೆ. ಸೊ ವ್ಯೂ ಏನೂ ಕಾಣಲ್ಲ. ಹಂಗಾಗಿ ಇದೆಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಈಗ ಅದೆಲ್ಲ ಕ್ಯಾನ್ಸಲ್ ಮಾಡಿ ಸೀದಾ ರಿವರ್ ರಾಕ್ ಕ್ಯಾಂಪಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಮಡಿಕೇರಿ ನೋಡಿಕೊಂಡು ಅಲ್ಲಿಂದ ಮುಂದೆ ಜರ್ನಿ ಮಾಡೋದು. ನಮ್ಮ ಮುಂದಿನ ಪಯಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈವ್ನಿಂಗಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಹಾಂ, ನಿಮ್ಗೆ ಆನ್ ದ ವೇ ಬರ್ತಾ ಕೂಡ ರೆಸ್ಟೋರೆಂಟ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಈಗ ಹೊಸ್ದಾಗಿ ಆಗ್ತಿದೆ ನೋಡ್ರಿ, ಎಲ್ಲ ಇಂಪ್ರೂವ್ ಆಗ್ತಿದ್ದಾವೆ. ಕಾವೇರಿ ಸಿಲ್ಕ್ ಸೊಸೈಟಿ ಸೀರೆಗಳು ಸಿಗುತ್ತೆ ನಿಮಗೆ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಇಲ್ಲೆಲ್ಲ ನಿಮಗೆ ಮನೆಗೆ ಏನಾದರೂ ಡೆಕೋರೇಷನ್ ಐಟಮ್ ಬೇಕಾದರೆ ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲಿ.
ತುಂಬ ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಇತ್ತು, ತೋರಿಸಿದ್ನಲ್ಲ. ಬಟ್ ಅದರಲ್ಲೂ ಸ್ವಲ್ಪ ಮಾಡಿದ್ದೀನಿ ಗುರು, ಓಕೆನಾ. ರಿಸ್ಟ್ರಿಕ್ಷನ್ ಇಲ್ಲ ಅಂದಿದ್ದರೆ ಫ್ರೀಯಾಗಿ ಮಾಡ್ಬೋದಿತ್ತು, ಬಟ್ ರಿಸ್ಟ್ರಿಕ್ಷನ್ ಇದೆ ಅಂದ್ರೂ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು. ಇಲ್ಲಿಂದ ರೈಟ್ ತೊಗೋಬೇಕೀಗ. ಎತ್ಲಾಗ ಇಂಡಿಕೇಟರ್ ಹಾಕೊಂಡ್ಬರ್ತೀಯ ಗುರು ನೀನು? ನೋಡ್ರಿ ಹೆಂಗೆ ಕಾಣ್ತೈತಲ್ಲ ಅಂಕಲ್. ಸರ್ಕಲ್ ರೀ ಅಂಕಲ್, ಮತ್ತೆ ಗುದ್ದಿದ್ರೆ ಸಮಸ್ಯೆ ಆಗುತ್ತೆ. ಏಯಪ್ಪ, ಆವಾಗಲೇ ನಾವು ಹೋಗಿದ್ದಂಗೆ ವಾಪಸ್ಸು. ಓಕೆ. ಓಹ್, ಟಾಪ್ ಇನ್ ಟೌನ್ ಇಲ್ಲೊಂದು ಓಪನ್ ಮಾಡಿಬಿಟ್ಟವ್ರೆ. ದಾವಣಗೆರೆಯಲ್ಲಿ ಒಂದು ಐತೆ ಗುರು ಟಾಪ್ ಇನ್ ಟೌನು. ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ ಗುರು. ಸೀರಿಯಸ್ಲಿ ರೋಡ್ಸ್ ಮಾತ್ರ ಚೆನ್ನಾಗಿದ್ದಾವೆ ಮಡಿಕೇರಿದು. ಆಹಾ, ಚಳಿ ಸ್ಟಾರ್ಟ್ ಆಗೈತೆ ಇವಾಗ. ಚಳಿ ಏನೋ ಲಾರಿ ಬರ್ತಿರೋದು. ಲಾರಿ ಸೊ ಫೈನಲಿ ಮಡಿಕೇರಿ ರೀಚ್ ಆಗಿ ನಮ್ಮದೇನು ಸ್ಟೇ ಇತ್ತಲ್ಲ, ಸೊ ಎಲ್ಲಿ ಗೊತ್ತಾ, ಈ ಪಾಯಿಂಟಿಗೆ ಹೋಗಿ ಲಗೇಜ್ ಬಿಚ್ಚಿ ಇಟ್ಟು ವಾಪಸ್ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಯಾವುದೋ ಅಂಗಡಿ ಇರಲಿಲ್ಲ ಗುರು. ವಾಟ್ರ್ ಬಾಟ್ಲು ಆಮೇಲೆ ಚಿಪ್ಸ್ ಪ್ಯಾಕೆಟ್ಸ್ ಅವು ಇವು ಬೇಕಿತ್ತು, ಅದನ್ನೇ ತಗೊಂಡ್ತಾನವನು. ಈಗ ತಗೊಂಡು ವಾಪಸ್ ಹೋಗ್ಬೇಕು. ಮತ್ತು ಆಮೇಲೆ ಪೆಟ್ರೋಲ್ ಕೂಡ ಕಡಿಮೆ ಆಗಿತ್ತು, ಮೀನ್ಸ್ ಖಾಲಿ ಆಗಕ್ಕೆ ಬಂದಿತ್ತು. ಸೊ ಅದಕ್ಕೆ ರೀಫಿಲ್ ಮಾಡಿಸ್ಕೊಂಡಿದ್ದೀವಿ. ಸೊ 300 ಕಿಲೋಮೀಟರ್ಸ್ ಓಡಿದೆ ಒಂದು ಫುಲ್ ಟ್ಯಾಂಕಲ್ಲಿ ವಿತ್ ರಿಸರ್ವು. ಹಿಡಿಸಿದ್ದು 11.49 ಲೀಟ್ರ್ ಹಿಡಿಸ್ತು. ಸೊ ಅಲ್ಲಿಗೆ ಡಿವೈಡೆಡ್ ಬೈ 300 ಡಿವೈಡೆಡ್ ಬೈ 11.49 ಮಾಡಿದರೆ 26 ಕೊಡ್ತಿದ್ದೆ ಮೈಲೇಜ್. ಪರವಾಗಿಲ್ಲ, ಇಟ್ಸ್ ಅ ಗುಡ್ ಮೈಲೇಜ್. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಓಕೆ, ಗುಡ್ ಮೈಲೇಜ್ ಗುರು, ಕೊಡ್ಬೋದು. ಲೆಟ್ಸ್ ಗೋ, ಹೋಗೋಣ ಬರ್ರಿ ಇಲ್ಲಿಂದ. ಏನು ಚಲಂಗೆ ಅಲ್ಲಿ ಕ್ಯಾಂಪ್ ಹತ್ರ ಸಿಗ್ತೀನಿ ಬರ್ರಿ, ಸ್ಟೇ ಹತ್ರ. ಕುದೀಲಿ, ಆಮೇಲೆ ಹಾಕ್ತೀನಿ. ಇವಾಗ ನಮ್ಮ ಸುಜಿತ್ತು ಮ್ಯಾಗಿ ಮಾಡ್ತಾನೆ, ನೋಡ್ರಿ ಹೆಂಗೆ ಮಾಡ್ತಾನೆ. ಮ್ಯಾಗಿ ಮಾಡುವ ವಿಧಾನ: ಮೊದಲು ಸ್ಟವನ್ನು ರೆಡಿ ಮಾಡ್ಕೋಬೇಕು, ಪಾತ್ರೆ ಇಡಬೇಕು, ನೀರು ಹಾಕ್ಬೇಕು. ಮ್ಯಾಗಿ ತಂದಿದ್ದೀವಿ, ಒಂದೊಂದಾಗಿ ಓಪನ್ ಮಾಡಿ ನೀರು ಕಾಯ್ಲಿ ತಡಿಯಮ್ಮ. ಹಂಗ ಕಾಯ್ಲಿ, ನಾವು ಓಪನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು, ಓಕೆನಾ? ಆಮೇಲೆ ನೀರು ಕಾದ ನಂತರ ಏನಿದು 1 2 3 ನೂಡಲ್ಸ್ ಒಂದೊಂದಾಗಿ ಹಾಕಬೇಕು. ನೀರು ಬಿಸಿ ಮಾರೆ ಆಗಿಲ್ಲ, ಎಂತ ಮಾರೆ ಖಬರ್ ಆಗತ್ತಲ್ಲ ಈ ಕಡೆ. ನೀ ಏನು ಮಾಡ್ತಿ? ಓಪನ್ ಮಾಡು. ಚಳಿ ಅಂದ್ರೆ ಚಳಿ ಐತೆ ಗುರು. ಚಳಿ ಇಲ್ಲ ಅಲ್ಲ,
ಅಷ್ಟೊಂದು ಚಳಿ ಫೀಲ್ ಆಗ್ತಿಲ್ಲ ಈಗ. ಸ್ಟಾರ್ಟಿಂಗ್ ಚಳಿ ಫೀಲ್ ಆಗೋದು, ಇವಾಗೇನು ಚಳಿ ಫೀಲ್ ಆಗ್ತಿಲ್ಲ. ನನ್ನ ಮಗ ಬರ್ತೈತಿಲ್ಲ ಅದು ಗೊತ್ತಿಲ್ಲ. ರೋಡ್ ಚೆನ್ನಾಗಿದ್ವಲ್ಲ? ಹೌ ಫುಲ್ ಕರ್ವ್ ಅಂದರೆ ಹೆವಿ ಕರ್ವು. ನಾನಂತೂ ಒಳ್ಳೆ ಎಂಜಾಯ್ ಥ್ರಿಲ್ ಆರಾಮ ಹಿಂದೆ ಕೂತ್ಕೊಂಡು ಕೂತ್ಕೊಂಡಿದ್ದಾನೆ ಆರಾಮಾಗಿ. ಅದಕ್ಕೆ ಮುಂದೆ ಗಾಡಿ ಹೊಡಿಯೋರು ಯಾವನಾರ ಆರ್ಟ್ ವೀಕ್ ಇದ್ದವನು ಏನಾರೇ ಬಂದು ಕೊತ್ತಂಬಿಟ್ಟಿದ್ದು ಇಳ್ಸಪ್ಪ ನಮ್ಮ ಬಸ್ಸಿಗೆ ಬರ್ತೀನಿ ಅಂತ ಹೇಳ್ತಿದ್ದೇನೋ ಮೇ ಬಿ. ಯಾರು ಬೇಡ ಹೊಯ್ಸಳ ಬರೋ ಅಂತ ಇದ್ದಾರೆ. ಹೌದೇನೋ ಅವ್ರು ಬಂದಿದ್ರು ಶಿವ ನಿಲ್ಸ್ ಶಿವ ನೋಡ ನೀರು ಕಾದೈತೆ ಒಂದೊಂದು ಹಾಕಿರ್ತೀನಿ ಆಮೇಲೆ ಮತ್ತೆ ಇದಾಗುತ್ತೆ ಬಿಡ್ಕೊಳ. ಏನು ಇಷ್ಟಿಷ್ಟ ಬರ್ತಿದ್ದಾವೆ 5 ರೂಪಾಯಿಗೆ. GST ಆಗ್ತಾಳಲ್ಲ ನಿರ್ಮಲಾ ಸೀತಾರಾಮನ್, ಹಾಕು ಹಚ್ಕೊಳ್ಳಿ ಸ್ವಲ್ಪ ಬೆಂಕಿ. ಸೊ ಇಲ್ಲಿ ಏನು ಅಂದರೆ ನಿಮಗೆ 6+4 ಟೋಟಲ್ 10 ಟೆಂಟ್ಸ್ ಇದ್ದಾವೆ ಈ ಕಡೆ, ಮತ್ತು ಆ ಕಡೆನೂ ಇವ್ರದ್ದೇ ಟೆಂಟ್ಸ್ ಇದೆ. ಪರ್ ಪರ್ಸನ್ 600. ಊಟ ಬೇಕು ಅಂದರೆ ನೀವು ಮುಂಚೆನೇ ಹೇಳಿ ಅಡ್ವಾನ್ಸ್ ಪೇ ಮಾಡಬೇಕು. ಇಲ್ಲ ನೀವೇ ಮಾಡ್ಕೊತೀರಂದ್ರೆ ಅದಕ್ಕೂ ಆಪ್ಷನ್ಸ್ ಐತೆ. ನಾವು ಮಾಡ್ಕೊತಿದ್ದೀವಲ್ಲ ಹಂಗೆ. ಅವರು ಇನ್ನೂ ಒಂದು 4 ಜನ ಬಂದಿದ್ದಾರೆ, ಅವರು ಕೂಡ ಇಲ್ಲೇ ಮಾಡ್ಕೊಂಡು ಊಟ ಮಾಡಿದ್ದು. ಆ ಕಡೆನೂ ಇದೆ ಈ ಕಡೆನೂ ಇದೆ. ಮತ್ತು ನಿಮಗೆ ನೀರಿಗೇನು ಬರ ಇಲ್ಲ ಗುರು, ಫಿಲ್ಟರ್ ವಾಟ್ರ್ ಇದೆ, ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಇದೆ, ವಾಶ್ರೂಮ್ ಇದೆ, ಇಲ್ಲೇ ನದಿನೂ ಹರಿತಿದೆ. ಸೊ ಅದಕ್ಕೆ ರಿವರು ರಾಕು ಕ್ಯಾಂಪಿಂಗ್. ಅಲ್ಲಿ ಕಲ್ಲು ಇದಾವೆ ಅದಕ್ಕೆ. ತಡಿಲ್ಲ ಸ್ಪೂನ್ ತಂದ ಇಲ್ಲ ಎಲ್ಲೈತೆ ಸಣ್ಣ ಬ್ಯಾಗಲ್ಲಿ ಐತೆ. ಹಿಂಗೆ ಕಾಲು ನೋವಾಗಿದೆ. ಈಗ ಪಾತ್ರೆಯಲ್ಲಿ ಹಾಕಿದ್ದೇನೆ, ಅದು ವಾಟರ್ ಬಾಯ್ಲ್ ಆದಾಗ ನೂಡಲ್ಸ್ ಕೂಡ ಬಾಯ್ಲ್ ಆಗುತ್ತದೆ. ನನ್ನ ಬ್ರೋ ಸ್ಪೂನ್ ತೊಂಬರಕ್ಕೆ ಹೋಗಿದ್ದಾನೆ. ಅದು ಸ್ವಲ್ಪ ಇದಾಗಿದ ತಕ್ಷಣ ಬಿಡು, ಇದು ಇದಾಗ್ತೈತಿ ಇರಲಿ, ಕುದಿಬೇಕು. ಅದು ಕುದೀತಾಗ ಇದಾಕಿದಾರ. ಟಿಂಬರ್ ಮೇಕಿಂಗ್ ನೂಡಲ್. This is our tent. ಮ್ಯಾಗಿ ರೆಡಿ ಆಗ್ತಾ ಐತೆ. ನಾವಿಲ್ಲಿ ಕೆಂಡದಲ್ಲಿ ಒಲೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಯಾಕೆಂದರೆ ಗ್ಯಾಸ್ ಖಾಲಿ ಆದರೆ ಮತ್ತೆ ನಾಳೆಗಿರಲ್ಲ. ನಮ್ಮ ಸುಜಿ ಒಲೆ ರೆಡಿ ಮಾಡ್ತಾನೆ. ಒಲೆ ಬನ್ನಿ ಫ್ರೆಂಡ್ಸ್ ಮಾಡೋಣ ಒಳ್ಳೆ. ತಿಂದಾಯ್ತು, ಪಾತ್ರೆ ತೊಳಿಯೋಕೆ ಹೋಗ್ತಾ ಇದ್ದೀವಿ. ನೋಡ್ರಿ ಅಲ್ಲಿ ಹೆಂಗೈತೆ, ಫುಲ್ ಗ್ರೈನ್ಸ್ ಬರ್ತಿರುತ್ತೆ. ನಮ್ಮ ಸುಜಿ ಪಾತ್ರೆ ತೊಳಿತಾನೆ ನೋಡ್ರಿ. ನೀರೆಷ್ಟು ಕ್ಲಿಯರ್ ಆಗೈತೆ ನೋಡಿ. ನನ್ನ ಮಕ್ಕಳನ್ನೊಂದು ಕಾಣಿಸ್ತಿರ್ಕೊಂಡಿದ್ರಿಗೆ ಇಲ್ಲ ಇಲ್ಲ. ತಣ್ಣಗಿದಾವ ನೀರು. ಟೈಮ್ ಎಷ್ಟು? 10 ಗಂಟೆ ಆಗೈತಲ್ಲ. ಸೊ ಇವಾಗ 10 ಗಂಟೆ ಟೈಮು. ನಾನು ಹಿಂಗಿದ್ದೀನಿ ಲ್ಯಾಂಪ್ ಹಾಕೊಂಡು. ಅಲ್ಲಿ ಕೂಡ ಬ್ಯಾಟ್ರಿ ಬಿಡ್ತಿದ್ದೀನಲ್ಲ, ಅಲ್ಲಿ ಬೆಂಕಿ ಹತ್ತೈತೆ. ಬಟ್ ಯಾರು ಕಾಣ್ತಿಲ್ಲ, ಅಲ್ಲಿ ಯಾರು ಇಲ್ಲ ನೋಡ್ರಿ. ಅಲ್ಲಿ ಬೆಂಕಿ ಇದಾಗಿದ್ದಾವ. ನಾಯಿ ಆಯ್ತು ಅಲ್ಲೊಂದು 2 ಇದಾವೆ. ಅಭ್ಯಾಸ ಮಾಡಿರೋದು ನೋಡಿ ಹೆಂಗ್ ಮಾಡಿದ್ದಾರೆ ನವೀನ. ಇಲ್ಲಿ ನಮ್ಮ ಡಾಗಿ ಫ್ರೆಂಡ್ ಐತೆ, ಅಲ್ಲಿ ನೋಡ್ರಿ. ಅಲ್ಲಿ ಮುಗಿತಾ? ನಡೀರಿ ಹೋಗೋಣ. ಇಲ್ಲಿ ಹುಷಾರಾಗಿ ಹೋಗ್ಬೇಕು. ಸೊ ಈಗ ಸ್ವಲ್ಪ ಹೊತ್ತು ಕ್ಯಾಂಪ್ ಹಾಕೊಂಡು ಕೂತು ಬೆಚ್ಚಗೆ, ಯಾಕಂದ್ರೆ ಇಬ್ನಿ ಬೀಳ್ತೈತೆ ಅಲ್ಲೇ ನೋಡ್ರಿ. ಇಲ್ಲೆಲ್ಲ ಹಸಿ ಹಸಿ ಆಗತ್ತೆ. ಇವನೇ ನಮ್ಮ ಫ್ರೆಂಡ್. ಹಾಯ್. ಅವನಿಗೆ ಸ್ವಲ್ಪ ಮ್ಯಾಗಿ ತಿನ್ನಿಸಿದ್ದೀವಿ, ಮ್ಯಾಗಿ ಕುರ್ಕುರೆ ಎಲ್ಲ ಕೊಟ್ಟಿದ್ದೀವಿ. ಈಗ ನಾವು ಇವನ್ನೆಲ್ಲ ಎತ್ತಿಟ್ಕೊಂಡು ಕ್ಯಾಂಪ್ ಸ್ಟವ್ ಇವೆಲ್ಲ ಎತ್ತಿಟ್ಟು ಪೇಪರೆಲ್ಲ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಡಸ್ಟ್ಬಿನಿಗೆ ಹಾಕಿ ಇಲ್ಲಿ ಸ್ವಲ್ಪ ಫೈರ್ ಹಾಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಒಳಗೆ ಹೋಗ್ತೀವಿ. ಅಲ್ಲಿ ನೋಡ್ರಿ ಅಲ್ಲಿ ಬೆಂಕಿ ಉರಿತೈತೆ. ಅಲ್ಲಿ ಆ್ಯಕ್ಚುಲಿ ಯಾರೂ ಇಲ್ಲ ಅಲ್ಲಿ ಮೋಸ್ಟ್ಲಿ. ಇಲ್ಲ ಅಲ್ಲೇನೋ ಮಿಣಿ ಮಿಣುಕ್ತೈತಲ್ಲೋ ಕಣ್ಣು. ಅಲ್ಲೋ ಬೆಂಕಿ ಅಲ್ಲ, ಬೆಂಕಿ ಪಕ್ಕದಾಗ ಒಂದು ನಾಯಿದು, ಇನ್ನೊಂದು ಅಲ್ಲಿಂದ ಏನೋ ಐತೆ ನೋಡಲ್ಲಿ. ಕಾಣ್ತಿದೆ ನೋಡ್ರಿ ಅಲ್ಲಿ ವಿಡಿಯೋದಲ್ಲಿ. ಇದು ನಾಯಿದು, ಇದು ಬೆಂಕಿ. ಈ ಕಡೆ ಇನ್ನೊಂದೇನೋ ಐತೆ. ಆ್ಯಕ್ಚುಲಿ ಅಲ್ಲೂ ಟೆಂಟ್ ಇದ್ದಾವೆ, ಕಾಣುತ್ತಾ ಇಲ್ಲ.
ಇಲ್ಲಿ 4, ಅಲ್ಲಿ 3, ನಮ್ಮ ಪ್ಯಾಂತರು ಅಲ್ಲಿ ನಿಂತೈತೆ. ಹ್ಞೂ ಓಕೆನಾ. ಹಿಂಗೈತೆ ಗುರು ಲೊಕೇಶನು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಒಳಗೋಣ ಬರ್ರಿ.